ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಕೋಶದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಹೋಗ್ತೀವಿ. ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಹೆಣ್ಣು ಮಕ್ಕಳಿಗೆ ಯಾವೆಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಯಾವ ವಯಸ್ಸಿನಲ್ಲಿ ಯಾವ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಹರಿಯದ ಸಂದರ್ಭದಲ್ಲಿ ಅಥವಾ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಯಾವ ರೀತಿ ಗರ್ಭಕೋಶದ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು, ಇದಕ್ಕಿರುವ ಚಿಕಿತ್ಸೆಗಳು ಯಾವ ರೀತಿ ಆಗಿರುತ್ತೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಶಾಂತಲಾ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ನೇರವಾಗಿ ಮಾತನಾಡಬಹುದು. ಗರ್ಭಕೋಶದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹೆಣ್ಮಕ್ಳಿಗೆ, ಬಹಳಷ್ಟು ಹೆಣ್ಮಕ್ಳಿಗೆ ಗರ್ಭಕೋಶದ ಸಮಸ್ಯೆಗಳಿರುತ್ತೆ. ಗರ್ಭಕೋಶ ಕ್ಯಾನ್ಸರ್ ಆಗುತ್ತೆ, ಬೇರೆ ಹೆಲ್ತ್ ಇಶ್ಯೂಸ್ ಕಾಣಿಸ್ಕೊಂಡು ಒಂದಷ್ಟು ಜನ ಗರ್ಭಕೋಶನ ರಿಮೂವ್ ಮಾಡುವಂತಹ ಸಂದರ್ಭಗಳು ಕೂಡ ಬಂದಿದ್ದುಂಟು. ಸೊ ಮೊದಲಿಗೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ತೊಂದರೆಗಳು ಕಾಣಿಸ್ಕೊಳ್ಬಹುದು? ಗರ್ಭಕೋಶ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಒಂದು ಮಗು ಬೆಳೆಯುವಂಥದ್ದು ಒಂದು ಚೀಲ ಅದು. ಸೊ ಅದರಲ್ಲಿ ಏನಾದರೂ ತೊಂದರೆ ಅಂದರೆ ಫಸ್ಟು ನಾವು ಮೊನ್ನೆ ಮಾತಾಡ್ದಂಗೆ ಮುಟ್ಟು ಬಂದಾಗ ನೋವಾಗೋದು, ಅಂದರೆ ಚೀಲ ಎಲ್ಲ ಸರಿ ಇರುತ್ತೆ, ನೋವೇನೋ ಬಂದಿರೋದು, ಅಥವಾ ಗರ್ಭಕೋಶದಲ್ಲಿ ಗಡ್ಡೆ ಏನಾದರೂ ಇರ್ಬೋದು, ಅಥವಾ ಮುಟ್ಟು ಆಚೆ ಆಗೋದು, ಗರ್ಭಕೋಶದ ಸ್ನಾಯುಗಳಲ್ಲಿ ಮುಟ್ಟಾಗ್ಬೋದು, ಅದನ್ನು ಅಡಿನೋಮಯೋಸಿಸ್ ಅಂತ ಹೇಳ್ತೀವಿ, ಮತ್ತು ಸೋಂಕಾಗ್ಬೋದು. ನೀವು ಕ್ಯಾನ್ಸರ್ ಅಂತ ಹೇಳಿದ್ರಿ, ಕ್ಯಾನ್ಸರ್ಗಿನ್ನ ತುಂಬ ಪ್ರಚಲಿತವಾಗಿರೋದು ಇದೆಲ್ಲನೂ ಎಂಡೋಮೆಟ್ರಿಯೋಸಿಸ್, ಅಡಿನೋಮಯೋಸಿಸ್, ಪಾಲಿಪ್ಸ್, ಗರ್ಭಕೋಶದ ಒಳಗೆ ದುರ್ಮಾಂಸ ಬೆಳೆದಿರ್ಬೋದು, ಅಥವಾ ಒಂದೊಂದು ಸತಿ ಹುಡುಗಿರ್ಗೆ ಏನಾಗುತ್ತೆ ಅಂತಂದರೆ ಆ ಪೊರೆ ಇರೋದ್ರಿಂದ ಮುಟ್ಟಾಗ್ತಾ ಇದ್ರೂ ಆಚೆ ಮುಟ್ಟು ಕಾಣಿಸ್ಕೊಳ್ದೆ ಇರೋದು, ಅದು ಗರ್ಭಕೋಶ ಊತಾಗಿ ಬರೋದು, ಆ ಥರ ಎಲ್ಲ ಅನೇಕ ಸಮಸ್ಯೆಗಳಿರುತ್ತೆ. ಒಂದೊಂದು ವಯೋಮಿತಿಯಲ್ಲಿ ಒಂದೊಂದು ಸಮಸ್ಯೆಗಳು ಕಾಡೋ ಚಾನ್ಸಸ್ ಇರುತ್ತೆ. ಇವಾಗ ನೀವು ಹೇಳಿದ್ರೆ ಅಂದರೆ ಒಂದೊಂದು ವಯೋಮಿತಿಯಲ್ಲಿ ಒಂದೊಂದು ಏಜಲ್ಲಿ ಒಂದೊಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಯಾವ್ಯಾವ ಏಜಲ್ಲಿ ಯಾವ್ಯಾವ ಸಮಸ್ಯೆ ಕಾಣಿಸ್ಕೊಳ್ಬಹುದು ಅಂತ ಹೇಳ್ಬಹುದಾ? ನೀವು ಹಂಗೆ ಹೇಳಿದ್ರಲ್ಲ, ಹದಿಹರಿಯದಲ್ಲಿ ಮುಟ್ಟಿನ ಸಮಸ್ಯೆ ಕಾಣಿಸ್ಕೋಬೋದು. ಅದು ಹಾರ್ಮೋನ್ ಇಂದ ಇರ್ಬೋದು ಅನೇಕ ಬಾರಿ. ಒಂದೊಂದು ಸತಿ ಗರ್ಭಕೋಶ ನೋಡಿ, ಗರ್ಭಕೋಶ ಒಂದು ಚೀಲ ಅಂತ ಹೇಳಿದ್ವಲ್ಲ, ಅದು ಮಗು ಇದ್ದಾಗ ಅದು ಏನು ಬೆಳವಣಿಗೆ ಆಗುತ್ತೆ, ಎರಡು ಅರ್ಧದಿಂದ ಸೇರಿಕೊಂಡು ಒಂದು ಚೀಲ ಆಗಿರುತ್ತೆ. ಸೊ ಕೆಲವ್ರಿಗೆ ಏನಾಗುತ್ತೆ, ಒಂದೇ ಕಡೆ ಇರುತ್ತೆ, ಇನ್ನೊಂದು ಕಡೆ ಇಲ್ಲದೆ ಇರ್ಬೋದು. ಸೊ ಇದನ್ನು ನಾವು ಯೂಟ್ರೈನ್ ಅನಾಮಲೀಸ್ ಅಂತೀವಿ. ಅಂದರೆ ಗರ್ಭಕೋಶದಲ್ಲಿ ಬೆಳವಣಿಗೆನಲ್ಲಿ ತೊಂದರೆ ಇರ್ಬೋದು. ಒಬ್ರೊಬ್ರಿಗೆ ಒಂದೇ ಯೂಟ್ರಸ್ ಇರ್ಬೋದು, ಒಬ್ರಿಗೆ ಒಂದು ಯೂಟ್ರಸ್ಸು ಮತ್ತು ಇನ್ನೊಂದು ಚಿಕ್ಕದು ಗಡ್ಡೆ ಥರ ಇರ್ಬೋದು. ಕೆಲವ್ರಿಗೆ ಯೂಟ್ರಸ್ ಇಲ್ಲದೆ ಇರಬಹುದು, ಅಂಥವರು ದೊಡ್ಡವರೇ ಆಗೋದಿಲ್ಲ. ಮತ್ತು ಇನ್ನೊಂದು ಕಾರಣ ಏನಂದರೆ, ಗರ್ಭಕೋಶ ಇವರು ಹುಡುಗಿರು ಮುಟ್ಟಾದಾಗ ಆ ಮುಟ್ಟು ಆಚೆ ಬರೋಕ್ಕೆ ಅದು ಜಾಗ ಸರಿ ಇರಬೇಕು. ಆ ಜಾಗ ಸರಿ ಇಲ್ಲ, ಅದು ಕ್ಲೋಸ್ ಆದಾಗ ಅಂದರೆ ಅವ್ರಿಗೆ ತಿಂಗಳ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅಂದರೆ ಆಚೆ ಮುಟ್ಟು ಕಾಣಿಸ್ಕೊಳ್ತಾ ಇರಲ್ಲ. ಸೊ ಈ ಥರ ಎಲ್ಲ ಸಮಸ್ಯೆ ಇದು ಹದಿಹರಿಯದಲ್ಲಿ ಬರ್ಬೋದು. ಓಕೆ, ಹಾಗಾದರೆ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಯಾವ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು? ಅದನ್ನ ನಾವು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಂತ ಹೇಳ್ತೀವಿ. ಒಂದು 20-25 ವರ್ಷದಿಂದ ಒಂದು 35-40 ವರ್ಷದವರೆಗೂ ಅನೇಕ ತೊಂದರೆಗಳು ಕಾಣಿಸ್ಕೋಬೋದು. ಮೋಸ್ಟ್ ಇಂಪಾರ್ಟೆಂಟು ಸೋಂಕಾಗ್ಬೋದು. ಮತ್ತು ಗರ್ಭಕೋಶದ ಸ್ನಾಯುಗಳಲ್ಲಿ ಬ್ಲೀಡಿಂಗ್ ಆಗುತ್ತೆ. ಆಚೆ ಕಡೆ ಹೆಂಗೆ ಬ್ಲೀಡಿಂಗ್ ಆಗುತ್ತೆ, ಗರ್ಭಕೋಶದ ಸ್ನಾಯುಗಳಲ್ಲೂ ಬ್ಲೀಡಿಂಗ್ ಆಗಿ ಗರ್ಭಕೋಶ ದಪ್ಪ ಆಗ್ಬೋದು. ಅದನ್ನು ಅಡಿನೋಮಯೋಸಿಸ್ ಅಂತ ಕರಿತೀವಿ. ಅಥವಾ ಏನೋ ಕಾರಣಕ್ಕೆ ಕೆಲವ್ರಿಗೆ 100 ಜನಕ್ಕೆ ನಾವು ಸ್ಕ್ಯಾನಿಂಗ್ ಮಾಡಿದರೆ ಒಂದು 20 ಜನಕ್ಕೆ ಗರ್ಭಕೋಶದ ಸ್ನಾಯುಗಳಲ್ಲಿ ಗಡ್ಡೆ ಇರುತ್ತೆ, ಅದು ಫೈಬ್ರಾಯ್ಡ್ಸ್ ಅಂತ ಇರುತ್ತೆ. ಕೆಲವ್ರಿಗೆ 1-2 ಇರುತ್ತೆ, ಅದರಿಂದ ಏನೂ ತೊಂದರೆ ಕಾಣಿಸ್ಕೊಳ್ದೇ ಇರ್ಬೋದು. ಕೆಲವ್ರಿಗೆ ತುಂಬ ಫೈಬ್ರಾಯ್ಡ್ಸ್ ಇರುತ್ತೆ, ಅದರಿಂದ ಹೊಟ್ಟೆ ನೋವು ಬರೋದು, ಬ್ಲೀಡಿಂಗ್ ಆಗೋದು, ಆ ಥರ ಆಗ್ಬೋದು. ಆಮೇಲೆ ಎಂಡೋಮೆಟ್ರಿಯೋಸಿಸ್ ಅಂತ, ಆಮೇಲೆ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟು ಒಳಗಡೆ ಎಂಡೋಮೆಟ್ರಿಯೋಸಿಸಿಂದ ಆ ಥರನೂ ಆಗ್ಬೋದು. ಪಾಲಿಪ್ಸ್ ಆಗ್ಬೋದು. ಅಂದರೆ ಪಾಲಿಪ್ ಅಂದರೆ ದುರ್ಮಾಂಸ, ಗರ್ಭಕೋಶದ ಒಳಗೆ ದುರ್ಮಾಂಸ ಆಗ್ಬೋದು. ಇದೆಲ್ಲನೂ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಆಗ್ಗುತ್ತೆ. ಈ ಪ್ರೀ ಮೊನೋಪಾಸ್ ಟೈಮಲ್ಲಿ ಅಥವಾ ಆಫ್ಟರ್ ಪೋಸ್ಟ್ ಮೆನೋಪಾಸ್ ಟೈಮಲ್ಲಿ ಯಾವ ರೀತಿ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು ಹಾಗಾದರೆ ಹೆಣ್ಮಕ್ಳಿಗೆ? ಪ್ರೀ ಮೆನೋಪಾಸ್, ಪೋಸ್ಟ್ ಮೆನೋಪಾಸ್ ಅಂತಂದರೆ ಆದಷ್ಟು ಆವಾಗ ಟೈಮು ಅಂದರೆ ಮುಟ್ಟಾಗೋದು ನಿಂತು ಹೋಗ್ತಾ ಇರುತ್ತೆ. ಆದ್ದರಿಂದ ಆ ಟೈಮಲ್ಲಿ ಕೆಲವ್ರಿಗೆ ಇರ್ರೆಗ್ಯುಲರ್ ಪೀರಿಯಡ್ಸು, ಮುಟ್ಟು ನಿಲ್ಲಬೇಕಾದ್ರೆ ಕಮ್ಮಿ ಆಗಿ ದೂರ ಆಗಿ ನಿಲ್ಲಬೇಕು. ಇವ್ರಿಗೆ ಬೇಗ ಆಗೋದು, ಮೊದಲು 28-35 ದಿವಸಕ್ಕೊಂದ್ಸತಿ ಆಗ್ತಾ ಇದ್ದಿದ್ದು ಇವಾಗ ಬರೀ 10-12 ದಿವಸಕ್ಕೆ ಆಗೋದು. ಮೊದಲು 3-4 ದಿವಸ ಇರೋದು 15-20 ದಿವಸ ಇರೋದು. ಅನೇಕರು ಹೇಳ್ತಾರೆ ಮುಟ್ಟು ನಿಲ್ಲೋ ವಯಸ್ಸಲ್ಲಿ, ನಮ್ಮ 45 ವರ್ಷ ಆದಮೇಲೆ ಮುಟ್ಟು ನಿಲ್ಲೋ ವಯಸ್ಸಲ್ಲಿ ಇದೆಲ್ಲ ಸಹಜ, ಪರವಾಗಿಲ್ಲ ಅಂತ. ಅಂದರೆ ನಾನು ಹೇಳೋದೇನು ಅಂದರೆ, ಈ ಟೈಮಲ್ಲಿ ತುಂಬ ಜಾಗರೂಕತೆಯಾಗಿ ನೋಡ್ಕೋಬೇಕು. ಯಾಕೆಂದರೆ ಮುಟ್ಟು ನಿಲ್ಬೇಕಾದ್ರೆ ಕಮ್ಮಿ ಆಗುತ್ತೆ. ಯಾಕೆ ನಾವು ಹೇಳ್ತೀವಿ ಅಂತಂದರೆ, ಇದು ಏನೋ ಬೇರೆ ಕಾರಣದಿಂದ ಇರ್ಬೋದು. ಅದ್ರ ಬಗ್ಗೆ ಮಾತನಾಡೋಣ. ನೀತು ಅಂತ ತರೀಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ನೀತು ಅವರೇ. ನಮಸ್ತೆ ಮೇಡಮ್. ಹೇಳಿ ಮಾ.
ಮೇಡಮ್ ನಾನು ಮಂತ್ಲಿ ಪೀರಿಯಡ್ ಆಗ್ತಿದ್ದೀನಲ್ಲ, ಇಬ್ರು ಮಕ್ಳು ಹುಟ್ಟಿದಾರೆ ಮ್ಯಾಮ್ ನನಗೆಲ್ಲ. ಅದು ಪೀರಿಯಡ್ ಮುಗಿದ್ಮೇಲೆ ಒಂಥರ ಬ್ಲಾಕ್ ಕಲರ್ ತರ ಮತ್ತೆ ಅನ್ಸ್ಕೊಳತ್ತೆ ಮೇಡಮ್ ನನಗೆ. ಒಂದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರುತ್ತೆ ಅಂತ ಹೇಳ್ತಿದ್ದೀರಾ? ಹಾಂ ಮೇಡಮ್, ಬ್ಲಾಕ್ ಕಲರ್ ತರ ಅನ್ಸ್ಕೊಂತಿದೆ. ಹಾಂ, ಅದೇನಂತಂದರೆ ಫ್ರೆಶ್ ಆಗಿ ಅವಾಗ ಬ್ಲೀಡಿಂಗ್ ಆದರೆ ಮಾತ್ರ ರೆಡ್ ಕಲರ್ ಕಾಣುತ್ತೆ. ಮುಟ್ಟು ನಿಂತ ಮೇಲೆ ಒಂದು ದಿವಸ ಒಂದು ಸ್ವಲ್ಪ ಬ್ಲ್ಯಾಕ್ ಹೋಯ್ತು ಅಂದರೆ ಒಳಗಡೆ ಇರೋದು ಹೋಗ್ತಾ ಇದೆ ಅಂತ. ಇನ್ನೇನು ನಿಮಗೆ ಸಮಸ್ಯೆ ಇಲ್ಲ, ಬ್ಲೀಡಿಂಗ್ ಜಾಸ್ತಿ ಇಲ್ಲ, ಹೊಟ್ಟೆ ನೋವಿಲ್ಲ, 2 ಮಕ್ಕಳಾಗಿದೆ, ಎಲ್ಲ ಏನೂ ತೊಂದರೆ ಇಲ್ಲ ಅಂದರೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಂದರೂ ಒಂದು ಥೈರಾಯ್ಡ್ ಪರೀಕ್ಷೆ ಮಾಡಿಸ್ಕೋಬೋದು. ನೀವು ತೂಕ ಜಾಸ್ತಿ ಇದ್ದರೆ ಸ್ವಲ್ಪ ತೂಕ ಕಮ್ಮಿ ಮಾಡ್ಕೋಬೋದು. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮ್ಯಾಮ್ ಹೇಳ್ತಾ ಇದ್ರಿ ಮೆನೋಪಾಸ್ ಟೈಮಲ್ಲಿ ಏನೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು? ಸೊ ಮೆನೋಪಾಸ್ ಅಂದರೆ ಫುಲ್ಲು 1 ವರ್ಷ ಮುಟ್ಟಾಗಲಿಲ್ಲ ಅಂತಂದರೆ ಅದನ್ನು ನಾವು ಮೆನೋಪಾಸ್ ಅಂತ ಕರಿತೀವಿ. ಮುಟ್ಟು ನಿಲ್ಲಕ್ಕೆ ಅದು ಅಥವಾ ಋತುಬಂಧ, ಋತುಸ್ತಂಭನ ಅಂತ ಕರಿತೀವಿ. ಮುಟ್ಟು ನಿಲ್ಲಕ್ಕೆ ಒಂದು ವರ್ಷ 2 ವರ್ಷದ ಮುಂಚೆ ಹೆಂಗಸರಿಗೆ 1.5 ತಿಂಗಳು 2 ತಿಂಗಳಿಗೆ ಮುಟ್ಟಾಗ್ತಾ ಇರುತ್ತೆ. 5 ದಿವಸ ಇರೋದು 2-3 ದಿವಸ ಆ ಥರ ಇರುತ್ತೆ. ಆ ಥರ ಇದ್ದರೆ ನಾರ್ಮಲ್ಲು. ಅದೇ ಆ ಟೈಮಲ್ಲಿ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದೆ, ಬೇಗ ಬ್ಲೀಡಿಂಗ್ ಆಗ್ತಾ ಇದೆ ಅಂದರೆ ಅದಕ್ಕೆ ಪೆರಿಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅದು ಸ್ಥೂಲಕಾಯ ಇದ್ದರೆ, BP ಇದ್ದರೆ, ಶುಗರ್ ಇದ್ದರೆ ಇಂಥವರು ತುಂಬ ರಿಸ್ಕಿ ಇರ್ತಾರೆ. ಅದು ಕ್ಯಾನ್ಸರ್ ಆಫ್ ದ ಎಂಡೋಮೆಟ್ರಿಯಮ್. ಅದನ್ನು ನಾವು ರೂಲ್ ಔಟ್ ಮಾಡಬೇಕಂದ್ರೆ ಗರ್ಭಕೋಶದ ಒಳಗೆ ಒಂದು ಲೈನಿಂಗ್ ಇರುತ್ತೆ. ನಮ್ಮ ಬಾಯೊಳಗೆ ಹೆಂಗೆ ಲೈನಿಂಗ್ ಇರುತ್ತೆ ಆ ಥರ ಗರ್ಭಕೋಶದ ಒಳಗೆ ಲೈನಿಂಗ್ ಇರುತ್ತೆ. ಅಲ್ಲಿ ಕ್ಯಾನ್ಸರ್ ಆಗೋ ಸಂಭವ ಹೆಚ್ಚಿರುತ್ತೆ. ಅಲ್ಲದೆ ಗರ್ಭಕೋಶದ ಮೂತಿನಲ್ಲೂ ಸಹ ಕ್ಯಾನ್ಸರ್ ಆಗ್ಬೋದು. ಬಟ್ ಈ ಪೆರಿಮೆನೋಪಾಸಲ್ ಪೋಸ್ಟ್ ಮೆನೋಪಾಸಲ್ ಏಜಲ್ಲಿ ಬ್ಲೀಡಿಂಗ್ ಆಗೋದು ಅಂದರೆ ಫುಲ್ 1 ವರ್ಷ ಯಾರಿಗೋ ಪೀರಿಯಡ್ ಆಗಲಿಲ್ಲ, ಅದಾದಮೇಲೆ ಪೀರಿಯಡ್ ಆಯಿತು ಅಂತಂದರೆ ಅವರು ಪರೀಕ್ಷೆ ಮಾಡಿಸ್ಕೊಳ್ಳೇಬೇಕು. ಗರ್ಭಕೋಶದಲ್ಲಿ ಕ್ಯಾನ್ಸರ್ ಇದೆಯಾ ಅಂತ ನಾವು ನೋಡಬೇಕಾಗುತ್ತೆ. ಗೀತಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಗೀತಾ. ನಮಸ್ತೆ ಮೇಡಮ್. ಹೇಳಿ ಮಾ. ಮೇಡಮ್ ನಾವು ಮೊನ್ನೆ ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇತ್ತು, ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅದು ಗರ್ಭಕೋಶ ದೊಡ್ಡದಾಗಿದೆ, ಅದಕ್ಕೆ ನಿಮ್ಗೆ ಸ್ವಲ್ಪ ಅದಕ್ಕೆ ಆತರ ಆಗ್ತಾ ಇದೆ ಅಂತ ಹೇಳಿದ್ರು. ಅದು ಯಾಕೆ ಆಗುತ್ತೆ? ನಿಮ್ಗೆ ಎಷ್ಟು ವರ್ಷ ಗೀತಾ? ಮೇಡಮ್ ನನಗೆ 44 ವರ್ಷ ಮೇಡಮ್. ಮಕ್ಳು ಎಷ್ಟು? 3 ಮೇಡಮ್. ನಿಮ್ಗೆ ಮುಟ್ಟಾದಾಗ ತುಂಬಾ ಹೊಟ್ಟೆ ನೋವು ಬರುತ್ತಾ? ಇಲ್ಲ ಮೇಡಮ್, ಏನೂ ಇಲ್ಲ. ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗುತ್ತೆ? ಏನು ಇಲ್ಲ ಮೇಡಮ್, ಕರೆಕ್ಟ್ ಆಗಿ 3 ದಿನದ ಒಳಗಡೆನೆ ಮುಗಿದು. ಮತ್ತೆ ಸುಮ್ನೆ ಸ್ಕ್ಯಾನ್ ಮಾಡಿಸಿದಾಗ ಗರ್ಭಕೋಶ ದಪ್ಪ ಇದೆ ಅಂತ ಹೇಳಿದ್ರಾ? ನಮ್ಗೆ ಸೈಡ್ ಅಲ್ಲಿ ಪಕ್ಕಿಯಲ್ಲಿ ನೋವು ಬರೋದು ಮೇಡಮ್. ಅದು ಜರ್ನಿ ಮಾಡಿದಾಗ ನೋವು ಬರೋದು. ಅದಕ್ಕೆ ಏನ್ ಪ್ರಾಬ್ಲಮ್ ಇರ್ಬೋದು ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿ ಡಾಕ್ಟರ್ ಹೇಳಿದಾಗ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಅವರು ಸ್ವಲ್ಪ ಲಿವರ್ ಅಲ್ಲಿ ಮೇಲೆ ಇದು ಕೊಬ್ಬಿನ ಅಂಶ ಇದೆ, ಮತ್ತೆ ಗರ್ಭಕೋಶ ದೊಡ್ಡದಾಗಿದೆ ಅಂತ. ಪರವಾಗಿಲ್ಲ, ನಿಮ್ಗೆ ಗರ್ಭಕೋಶದಲ್ಲಿ ಬ್ಲೀಡಿಂಗ್ ಏನು ಇಲ್ಲ, ಜಾಸ್ತಿ ನೋವು ಇಲ್ಲ, ಅಥವಾ ಗಡ್ಡೆ ಏನಾದರೂ ಇಲ್ಲ ಅಂಡಕೋಶದಲ್ಲಿ ಅಂದರೆ ನೀವೇನು ಚಿಂತೆ ಮಾಡೋದು ಬೇಡ. ಯಾಕೆಂದರೆ 2-3 ಜನ ಮಕ್ಕಳಾಗಿರೋರಿಗೆ ಗರ್ಭಕೋಶ ಸ್ವಲ್ಪ ದಪ್ಪನೇ ಇರುತ್ತೆ. ನಿಮಗೆ ಮುಂದೆ ಏನಾದರೂ ತುಂಬ ಬ್ಲೀಡಿಂಗ್ ಆಯಿತು, ತುಂಬ ನೋವು ಆಯಿತು ಅಂತಂದರೆ ಆವಾಗ ನಾವು ನೋಡಬೇಕಾಗುತ್ತೆ. ಮತ್ತು ನೀವು ಲಿವರಲ್ಲಿ ಕೊಬ್ಬಿನಾಂಶ ಜಾಸ್ತಿ ಅಂತ ಹೇಳಿದ್ರಲ್ಲ, ಅದು ಫ್ಯಾಟಿ ಲಿವರ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ನೀವು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅವ್ರ ಹತ್ರ ಹೋದರೆ ಅವರು ಅದಕ್ಕೆ ಚಿಕಿತ್ಸೆ ಕೊಡ್ತಾರೆ. ತೂಕ ನಿಮ್ಮದು ಜಾಸ್ತಿ ಇದ್ದರೆ ನೀವು ತೂಕ ಕಮ್ಮಿ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ. ಲಕ್ಷ್ಮೀಪತಿ ಅಂತ ಮಧುಗಿರಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಲಕ್ಷ್ಮೀಪತಿ ಅವರೇ. ನಮಸ್ಕಾರ ಮೇಡಮ್ ಅವರೇ. ಹೇಳಿ ಸರ್. ಮೇಡಮ್ ಅವರೇ, ಇದು ಲೇಡೀಸ್ಗೆ ಒಂದು 60 ವರ್ಷ ಆಗಿದೆ. 60 ಹೇಳಿ 60 ಆಗಿದೆ. ಅವ್ರಿಗೇನ ಟ್ರೀಟ್ಮೆಂಟ್ ಇದೆಯಾ ಮಕ್ಕಳಾಗಕ್ಕೆ? ಇಲ್ಲ, 60 ವರ್ಷ ಆದವ್ರಿಗೆ ಕಾನೂನು ಪ್ರಕಾರನೂ ನಾವು ಟ್ರೀಟ್ಮೆಂಟ್ ಕೊಡೋಂಗಿಲ್ಲ. ಹೆಂಗಸ್ರಿಗೆ 60 ವರ್ಷ ಆದಮೇಲೆ ಕಾನೂನು ಪ್ರಕಾರನ ನಾವು ಯಾವುದೇ ಥರ ಕೃತಕವಾಗಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಮಕ್ಕಳಾಗಕ್ಕೆ. ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ಮ್ಯಾಮ್, ಆಗಲೇ ಗರ್ಭಕೋಶ ದೊಡ್ಡದಾಗಿತ್ತು ಅಂತ ಒಬ್ರು ಕಾಲರ್ ಹೇಳ್ತಾ ಇದ್ರು. ಆ ರೀತಿ ಏನಕ್ಕೆ ಆಗೋದು? ಗರ್ಭಕೋಶ ದೊಡ್ಡದಾದ್ರೆ ಏನಾದ್ರು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತಾ ಹೆಣ್ಮಕ್ಳಲ್ಲಿ? ನಾವು ಅನೇಕ ಸತಿ ಪರೀಕ್ಷೆ ಮಾಡಿದಾಗ ಬಲ್ಕಿ ಯೂಟ್ರಸ್ ಅಂತ ಹೇಳ್ತೀವಿ. ಅಂದರೆ ದಪ್ಪ ಇರುತ್ತೆ, 1.5 ತಿಂಗಳು 2 ತಿಂಗಳು ಬಸ್ರಿಗೆ ಎಷ್ಟು ದಪ್ಪ ಇರುತ್ತೋ ಆ ಥರ ದಪ್ಪ ಇರುತ್ತೆ. ಅದು ಒಂದು 2-3 ಜನ ಮಕ್ಕಳಿರೋರಿಗೆ ಆ ಥರ ಆಗುತ್ತೆ. ಯಾಕೆಂದರೆ 2 ಸತಿ 3 ಸತಿ ಅದು ಕೆಲಸ ಮಾಡಿರುತ್ತಲ್ಲ, ಸ್ವಲ್ಪ ಇದಿರುತ್ತೆ. ಅದರಿಂದ ಏನಾದರೂ ಇವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ, ಹೊಟ್ಟೆ ನೋವು ಜಾಸ್ತಿ ಆಗ್ತಾ ಇದೆ ಅಂದರೆ ಆವಾಗ ನಾವು ಚಿಕಿತ್ಸೆ ಮಾಡಬೇಕಾಗುತ್ತೆ. ಬರೀ ಅದು ದಪ್ಪ ಇದೆ ಅಂತಂದ್ರೆ ಅದೇನು ದೊಡ್ಡ ಸಮಸ್ಯೆ ಆಗಲ್ಲ. ಓಕೆ, ಆಶಾ ಅಂತ ಹೊರಮಾವಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆಶಾ ಅವರೇ. ನಮಸ್ತೆ ಮೇಡಮ್. ಹೇಳಿಮಾ. ನಾವು ಹೊರಮಾವಿಂದ ಮಾಡಿದ್ದೀವಿ. ನನ್ನ ಪೀರಿಯಡ್ಸ್ ಆದಾಗಿಂದ ಯಾವಾಗ ಮೆಚೂರ್ಡ್ ಆದ್ನೋ ಅವಾಗಿಂದನೂ ಹೊಟ್ಟೆ ನೋವು ತುಂಬಾ ಇದೆ.
3 ದಿನ ಪೇನ್ ಬರುತ್ತೆ, 3-4 ದಿನ. ಮತ್ತೆ ಈಗ ಒಂದು 10 years ಇಂದ ಬ್ಯಾಕ್ ಪೇನ್ ಜಾಸ್ತಿ ಇದೆ, ಸೊಂಟ ನೋವು. ಎಷ್ಟು ವರ್ಷ ನಿಮ್ಗೆ ಆಶಾ? 38 ವರ್ಷ ಮೇಡಮ್. ಮಕ್ಕಳೆಲ್ಲ ಇದ್ದಾರಾ? ಒಂದ್ ಮಗು ಇದೆ. ಇನ್ನೊಂದು ಮಗುಗೆ ನೀವು ಟ್ರೈ ಮಾಡ್ಲಿಲ್ವಾ ಅಥವಾ ಆಗ್ಲಿಲ್ವಾ? ಟ್ರೈ ಬೇಡ ಅಂತ ನಾವು ಇದು ಒಂದೇ ಮಗು ಸಾಕು ಅಂತ ಸುಮ್ಮನೆ ಆದ್ವಿ. ಓಕೆ. ಇದು ನಿಮಗೆ ಹೊಟ್ಟೆ ನೋವು ಅಷ್ಟು ದಿವಸದಿಂದ ಇರೋ ಕಾರಣ ಸೋಂಕಿರಲಾರ್ದು. ಯಾಕೆಂದರೆ ಸೋಂಕಿದ್ರೆ ಒಂದು ಸ್ವಲ್ಪ ಬೇಗ ಬರುತ್ತೆ, ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೊಟ್ಟೋಗುತ್ತೆ. ನಿಮಗೆ ಇದಲ್ಲದೆ ಏನಾದರೂ ಆಪ್ರೇಷನ್ ಆಗಿದೆಯಾ? ಇಲ್ಲ ಮೇಡಮ್, ಬೇರೆ ಏನು ಆಪರೇಷನ್ ಇಲ್ಲ. ಮುಂಚೆ ಓವರೀಸ್ಗೆ ಅದು ಸಿಸ್ಟ್ ಇತ್ತು, ಅದಕ್ಕೆ ಮಾತ್ರ ಆಪರೇಷನ್ ಆಗಿ ಆಮೇಲೆ ಕನ್ಸೀವ್ ಆಗಿತ್ತು. ನೀವೇನು ಹೇಳ್ತಿದ್ದೀರಾ? ಮುಂಚೆನೂ ತುಂಬಾ ಪೇನ್, ಸಿವಿಯರ್ ಆಗಿ ಪೇನ್ ಬರ್ತಿತ್ತು. ಕರೆಕ್ಟ್. ಅದೇ ಅದು ಒವೇರಿಯನ್ ಸಿಸ್ಟ್ ಅಂತ ಏನು ಹೇಳಿದ್ರಲ್ಲ, ಅದು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ ಇರ್ಬೋದು. ಎಂಡೋಮೆಟ್ರಿಯೋಸಿಸ್ ಅಲ್ಲಿ ಈ ಥರ ನಾನು ಇದಕ್ಕೆ ಮೊದಲೇ ಹೇಳಿದ್ದೀನಿ, ಮುಟ್ಟಾಗಿ 2ನೇ ದಿವಸ 3ನೇ ದಿವಸ ತುಂಬ ನೋವಿರುತ್ತೆ, ಬ್ಯಾಕ್ ಪೇನ್ ಇರುತ್ತೆ, ಯಾವಾಗಲೂ ಸುಸ್ತಾಗ್ತಾ ಇರುತ್ತೆ. ಅಂದರೆ ಮುಟ್ಟು ಆಚೆ ಹೋಗೋ ಥರ ಒಳಗಡೆನೂ ಕಣಗಳು ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಎಂಡೋಮೆಟ್ರಿಯೋಸಿಸ್ ಅಂತ ಆಗಿರುತ್ತೆ. ಬಹುಶಃ ಅದೇ ಸಿಸ್ಟು ಆಗಿರ್ಬೋದು ನಿಮಗೆ. ಆ ಕಾರಣದಿಂದ ನಿಮಗೆ ಹೊಟ್ಟೆ ನೋವು ಬರ್ತಾ ಇರ್ಬೋದು. ಎಂಡೋಮೆಟ್ರಿಯೋಸಿಸ್ ಹೌದಾ ಅಲ್ವಾ ಅಂತ ಕರೆಕ್ಟಾಗಿ ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗಲ್ಲ. ಲ್ಯಾಪ್ರೋಸ್ಕೋಪಿ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೇನಾದರೂ ಒಂದಕ್ಕೊಂದು ಅಂಟ್ಕೊಂಡಿದೆ ಅಥವಾ ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಇದೆ ಅಂದರೆ ಅದನ್ನೆಲ್ಲ ನಾವು ಅದನ್ನು ಬರ್ನ್ ಮಾಡಿಬಿಡ್ತೀವಿ, ಕ್ವಾಟ್ರಿನಲ್ಲಿ ಬರ್ನ್ ಮಾಡ್ತೀವಿ. ಪ್ಲಸ್ ಮಾತ್ರೆ ನಲ್ಲೂ ಸರಿ ಮಾಡ್ಬೋದು ನಿಮ್ಮ ಹೊಟ್ಟೆ ನೋವು. ಸೊ ಅದರಿಂದ ಕಾರಣ ತಿಳ್ಕೊಂಡು ನಿಮಗೆ ಪರೀಕ್ಷೆ ಮಾಡಿ ಆಮೇಲೆ ಟ್ರೀಟ್ಮೆಂಟ್ ಕೊಟ್ಟರೆ ನೋವು ಕಮ್ಮಿ ಆಗುತ್ತೆ. ಅಷ್ಟು ವರ್ಷದಿಂದ ಇರೋದು ಮೋಸ್ಟ್ಲಿ ಎಂಡೋಮೆಟ್ರಿಯೋಸಿಸ್ ಇರ್ಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ. ದೇವಕಿ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ದೇವಕಿ ಅವರೇ. ಗುಡ್ ಆಫ್ಟರ್ನೂನ್ ಮೇಡಮ್. ನಾನು ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಮೇಡಮ್ ನನಗೆ 46 ವರ್ಷ ಆಗ್ತಾ ಇದೆ. ಅದೇ 4 months ಬ್ಯಾಕ್ ಮೇಡಮ್ ನಿಮ್ಗೆ 2 ತಿಂಗಳು ಮುಟ್ಟೆ ಬರ್ಲಿಲ್ಲ, ಸ್ಟಾಪ್ ಆಗಿತ್ತು. ನಾನು ಹೆಂಗೋ ಪರವಾಗಿಲ್ಲ ಸ್ಟಾಪ್ ಆಯ್ತು ಅಂತ ಅನ್ಕೊಂಡೆ. ಆಮೇಲೆ ನೋಡಿದ್ರೆ 2 ತಿಂಗಳಿಂದ ತಿಂಗಳು ಒಂದ್ಸತಿ ಏನ್ ಹೇಳೋದು, ಸ್ಟಾರ್ಟಿಂಗ್ ಅಲ್ಲಿ ಒಂದು 10 ದಿನ, ಲಾಸ್ಟ್ ಅಲ್ಲಿ 10 ದಿನ ಹಂಗೆ ಬರ್ತಾ ಇತ್ತು. ಇದು ಸ್ಟಾಪೇ ಆಗ್ಲಿಲ್ಲ ಬ್ಲೀಡಿಂಗು. ಟ್ಯಾಬ್ಲೆಟ್ ಹಾಕಿದ್ರೇನೆ ಸ್ಟಾಪ್ ಆಯ್ತು. ಆಮೇಲೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದಕ್ಕೆ ನನಗೆ ಹಿರಣ್ಯದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಆಮೇಲೆ ಗರ್ಭಕೋಶನೂ ಸ್ವಲ್ಪ ದೆಪ್ಪಾಗಿದೆ ಅಂತ ಹೇಳಿದ್ರು. ಅದಕ್ಕೆ ಕನ್ಸಲ್ಟ್ ಮಾಡಿದ್ದಕ್ಕೆ ಅವರು ಫಸ್ಟು ಹಿರಣ್ಯದು ಆಪರೇಷನ್ ಮಾಡಿ ಆಮೇಲೆ ಅದು 2 ತಿಂಗಳು ಆದ್ಮೇಲೆ ಅದು ನೋಡೋಣ ಅಂತ ಹೇಳಿದ್ರು ಮೇಡಮ್. ಈಗ ಹಿರಣ್ಯಗೂ ಅದಕ್ಕೂ ಕನೆಕ್ಷನ್ ಇದೆಯಾ? ಒಂದು ಹರ್ನಿಯಾಗೂ ಮತ್ತು ಬ್ಲೀಡಿಂಗಿಗೂ ಕನೆಕ್ಷನ್ ಇಲ್ಲ. ಎರಡನೇದು ನೀವು 4 ತಿಂಗಳಿಗೆ ಒಂದ್ಸತಿ ಮುಟ್ಟಾಗ್ತಿದ್ದೀರಾ ಅಂದರೆ ಅದು ಕರೆಕ್ಟು. ಅಂದರೆ ಈಗ 10 ದಿವಸಕ್ಕೆ 12 ದಿವಸಕ್ಕೆ ಆಗ್ತಾ ಇದೆ ಅಂದರೆ ಅದು ಸರಿ ಇಲ್ಲ. ಸ್ಕ್ಯಾನಿಂಗ್ನಲ್ಲಿ ಗರ್ಭಕೋಶ ದಪ್ಪ ಇಲ್ಲ ಅಂತ ಅಥವಾ ದಪ್ಪ ಇದೆ ದಪ್ಪ ಇಲ್ಲ ಅಂತ ಹೇಳಿದ್ರು ಗರ್ಭಕೋಶದ ಲೈನಿಂಗ್ ಒಂದಿರುತ್ತೆ, ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಇವಾಗ ನಮ್ಮ ಬಾಯಿ ಒಳಗೆ ಯಾವ ಥರ ಲೈನಿಂಗ್ ಇದೆ ಹಾಗೆ ಮೆತ್ತಗಿರೋದು ನವರಾದ ಲೈನಿಂಗ್ ಇರುತ್ತೆ ಗರ್ಭಕೋಶದ್ದು. ಅದು ಮೋರ್ ಇಂಪಾರ್ಟೆಂಟು. ಒಳಗಡೆಯಿಂದ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಎಷ್ಟು ದಪ್ಪ ಆಗಿದೆ ಅಂತ ನೋಡಬೇಕು. ಒಂದೊಂದ್ಸತಿ ಅದು ತುಂಬ ದಪ್ಪ ಆಗಿರುತ್ತೆ. ಆದ್ದರಿಂದ ಅಲ್ಲಿಂದ ನಾವು ಬಯಾಪ್ಸಿ ಅಂದರೆ ಪರೀಕ್ಷೆಗೆ ಕೆಲವು ಕಣಗಳು ತಗೊಳ್ಬೇಕಾಗತ್ತೆ, ಎಂಡೋಮೆಟ್ರಿಯಲ್ ಬಯಾಪ್ಸಿ ಅಂತ. ಅದು ದಪ್ಪ ಆಗಿದ್ರೆ ನಿಮ್ಮ ವಯಸ್ಸಿಗೆ ಬ್ಲೀಡಿಂಗ್ ಎಲ್ಲ ಒಂದು 4-5 ದಿವಸ ಆಗಿದೆ ಅಂತಂದರೆ ನಿಮ್ಮ ವಯಸ್ಸಿಗೆ ಒಂದು 6 ಮಿಲಿಮೀಟರ್ 7 ಮಿಲಿಮೀಟರ್ ಇರಬೇಕು. 10-15 ಮಿಲಿಮೀಟರ್ ಇದ್ದರೆ ಅದು ಬ್ಲೀಡಿಂಗ್ ನಿಮ್ಗೆ ಸ್ಟಾಪ್ ಆಗಲ್ಲ. ಆದ್ದರಿಂದ ಮೊದಲೆಲ್ಲ DNC ಅಂತ ಮಾಡ್ತಾ ಇದ್ವಿ. ತುಂಬ ಬ್ಲೀಡಿಂಗ್ ಆಗ್ತಾ ಇದ್ರೆ DNC ಮಾಡಿಬಿಟ್ಟು ಅದೇನು ರಕ್ತ ಕಣಗಳು ಅದೆಲ್ಲ ಬರುತ್ತೆ, ಅದು ಪರೀಕ್ಷೆಗೆ ಕಳಿಸ್ತೀವಿ. ಬ್ಲೀಡಿಂಗ್ ಇಲ್ಲ ಅಂದ್ರೂ ಅದು ಲೈನಿಂಗ್ ನಿಮ್ಮದು ದಪ್ಪ ಆಗಿದ್ದರೆ ಆವಾಗ ಅಲ್ಲಿಂದ ಪರೀಕ್ಷೆಗೆ ಕಳಿಸ್ಬೇಕು. ಆ ಪರೀಕ್ಷೆನಲ್ಲಿ ಏನು ರಿಪೋರ್ಟ್ ಇದೆ ಅಂತ ನೋಡಿಕೊಂಡು ನಿಮಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಹರ್ನಿಯ ನೀವು ಫಸ್ಟ್ ಆಪ್ರೇಷನ್ ಮಾಡಿಸ್ಕೋಬೇಡಿ. ಯಾಕೆಂದರೆ ಗರ್ಭಕೋಶದಕ್ಕೂ ಏನಾದರೂ ಆಪ್ರೇಷನ್ ಬೇಕಾ ಅಂತ ಫಸ್ಟ್ ನಾವು ತಿಳ್ಕೊಬೇಕು. ಒಂದು ಸತಿ ನೀವು ಹರ್ನಿಯ ಆಪ್ರೇಷನ್ ಮಾಡ್ಕೊಂಡು ಮೆಶ್ ಹಾಕ್ಸ್ಕೊಂಡ್ರೆ ಆಮೇಲೆ ಗರ್ಭಕೋಶ ಆಪ್ರೇಷನ್ ಆಗಬೇಕು ಅಂದರೆ ಕಷ್ಟ ಆಗುತ್ತೆ. ಆದ್ದರಿಂದ ಈ ಗರ್ಭಕೋಶದ ಸಮಸ್ಯೆ ನೀವು ಪರಿಹಾರ ತಗೊಂಡು ಆಮೇಲೆ ಹರ್ನಿಯ ಆಪ್ರೇಷನ್ ಮಾಡಿಸ್ಕೋಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಚೈತ್ರ ಅಂತ ಶಿರಾದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಚೈತ್ರ. ಚೈತ್ರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಕರೆ ಕಟ್ ಆಗಿದೆ. ಡಾಕ್ಟರ್ ಮಾತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾವ್ಯ ಅಂತ ಚಳ್ಳಕೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಕಾವ್ಯ. ನಮಸ್ತೆ ಮೇಡಮ್. ಹೇಳಿ ಮಾ. ಮೇಡಮ್ ಚಳ್ಳಕೆರೆಯಿಂದ ಕಾಲ್ ಮಾಡ್ತಿರೋದು. ಅದೇ ಮೇಡಮ್,
ಗಡ್ಡೆ ಬೀಳುತ್ತೆ ಮೇಡಮ್ ನಮಗೆ ಡೇಟ್ ಆದ್ರೆ. ಮೊದ್ಲಿಂದ ಈ ತರನೇ ಬೀಳ್ತಾ ಇದೆಯಾ, ಇವಾಗ ಸ್ವಲ್ಪ ದಿವಸದಿಂದ ಹಿಂಗಾಗ್ತಿದ್ಯಾ? ಇವಾಗ 2 ಮಕ್ಳಾಗಿದೆ ಮೇಡಮ್, ಸಿಸರಿಂಗ್ ನಮ್ದು. ಆಮೇಲೆ ಇವಾಗ 6-7 ವರ್ಷ ಆಗಿದೆ ಮಕ್ಳಿಗಾಗಲೇ. ನಿಮ್ಗೆ ಎಷ್ಟು ಗರ್ಭಕೋಶ ನಮಗ್ 29 ಮೇಡಮ್. ಬ್ಲೀಡಿಂಗು ಜಾಸ್ತಿ ಆಗ್ತಾ ಇದೆ ಪೀರಿಯಡ್ ಆದಾಗ ಅಂದರೆ ನಾವು ಅದನ್ನು ಸುಲಭವಾಗಿ ಕಂಟ್ರೋಲ್ ಮಾಡ್ಬೋದು, ಮಾತ್ರೆಗಳಲ್ಲೇ ಕಂಟ್ರೋಲ್ ಮಾಡ್ಬೋದು. ಅಥವಾ ಯಾರಿಗೋ ಬ್ಲೀಡಿಂಗ್ ಬಂದಿಲ್ಲ ಅಂದರೆ ಬರ್ಸಕ್ಕೆ ಮಾತ್ರೆ ಕೊಡ್ಬೋದು. ಬಟ್ ಇದಕ್ಕಿಂತ ಮುಖ್ಯವಾದ್ದು ಯಾಕೆ ಈ ಥರ ಬ್ಲೀಡಿಂಗ್ ಆಗ್ತಿದೆ ಅಂತ ನೋಡಬೇಕು. ನಿಮ್ಮ 29 ಇಯರ್ಸು ಈಗ ಅಷ್ಟೇ ಸ್ವಲ್ಪ ದಿವಸದಿಂದ ಈ ಥರ ಆಗ್ತಿದೆ ಅಂತಂದರೆ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಸೋಂಕಾಗಿರ್ಬೋದು. ಸೋಂಕಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಹೊಟ್ಟೋಗುತ್ತೆ. ಅಥವಾ ನೀವೇನಾದರೂ ವಂಕಿ ಹಾಕಿಸ್ಕೊಂಡಿದ್ರೆ ಆವಾಗ್ಲೂ ಸಹ ಬ್ಲೀಡಿಂಗ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಇದಲ್ದೇನೆ ಇದೇನು ಕಾರಣ ಇಲ್ಲ ಅಂತ ಹೇಳಿದ್ರೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನೋಡ್ಬೋದು ಗಡ್ಡೆಗಳೇನಾದರೂ ಇದೆಯಾ ಅಂತ ಅಂದ್ಬಿಟ್ಟು. ಅದನ್ನು ನೋಡಿಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ ಗಂಗಮ್ಮ ಅಂತ ಕಡೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾ. ನಮಸ್ತೆ. ಹೇಳಿ ಮಾ. ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಅವರೇ. ಹೇಳಿ. ಅವಳಿಗೆ 20 ಇಯರ್ಸು. 2 ತಿಂಗಳು 3 ತಿಂಗಳಿಗೆ ಒಂದ್ಸಲ ಆಗ್ತಾಳೆ. ಹಲೋ. ಹೇಳಿ. ಅವಳಿಗೆ ಒಂದ್ಸಲ ಆದ್ರೆ ಒಂದು 20 ದಿನ ಆದ್ರೂ ಬ್ಲೀಡಿಂಗ್ ಇಲ್ಲಲ್ಲ ಮೇಡಮ್ ಅವರೇ? ಇದು ಸ್ವಲ್ಪ ಕಾಮನ್ ಇರುತ್ತೆ ಈ ವಯಸ್ಸಿನಲ್ಲಿ, ಎಸ್ಪೆಷಲಿ ಒಂದು 13-14 ವರ್ಷದಿಂದ ಒಂದು 20 ವರ್ಷದವರೆಗೂ ಈ ಥರ ಆಗೋ ಸಾಧ್ಯತೆ ಇರುತ್ತೆ. ಇದು ಹಾರ್ಮೋನ್ ತೊಂದರೆಯಿಂದ ಆಗುತ್ತೆ. ನಾವು ಬರೀ ಗರ್ಭಕೋಶ ಅಂಡಕೋಶದೇ ಅನ್ಕೋತಾ ಇರ್ತೀವಿ, ಮೆದುಳಿಂದಾನು ಕೆಲವು ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಸೊ ಆ ಮೆದುಳು ಹೈಪೋಥಾಲಮೋ ಪಿಟ್ಯೂಟರಿ ಒವೇರಿಯನ್ ಆಕ್ಸಿಸ್ ಅಂತ ನಾವೇನು ಹೇಳ್ತೀವಿ ಅದು ಸರಿ ಹೋಗಬೇಕು. ಅದು ದೊಡ್ಡವರಾಗೋದ್ರು ಅಂದರೆ ಅದೆಲ್ಲ ಬಲ್ತಿದೆ ಅಂತಲ್ಲ. ಆದ್ರೂ 20 ವರ್ಷ ಆದ್ರೂ ಈ ಥರ ಆಗ್ತಾ ಇದೆ ಅಂತ ಹೇಳಿದ್ರೆ 2-3 ತಿಂಗಳಿಗೆ ಒಂದ್ಸತಿ ಅಂದರೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಕೆಲವರು ರಕ್ತ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ. ಥೈರಾಯ್ಡು ಅದೆಲ್ಲ ಸರಿ ಇದೆ ಅಂತಂದರೆ ಪೀರಿಯಡು ರೆಗ್ಯುಲರ್ ಆಗಿ ಕಮ್ಮಿ ಆಗೋಂಗೆ ಖಂಡಿತ ಮಾತ್ರೆ ಕೊಡ್ಬೋದು. ಏನು ತೊಂದರೆ ಗರ್ಭಕೋಶದಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಕೊಡ್ಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ ಜ್ಯೋತಿ ಅಂತ ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜ್ಯೋತಿ. ಹಲೋ. ಹೇಳಿ ಮಾ. ಮೇಡಮ್ ಅವರೇ, ನಮ್ಮ ಮಗಳು ಮೆಚರ್ಡ್ ಆಗಿ 3 ತಿಂಗಳಾಯ್ತು. ಮೆಚರ್ಡ್ ಆದಾಗ ಬ್ಲೀಡಿಂಗ್ ಆಗಿದ್ದು, ಇದುವರೆಗೂ ಡೇಟೇ ಆಗಿಲ್ಲ ಅವಳು. ಪರವಾಗಿಲ್ಲ ಅಮ್ಮ, ಮೆಚ್ಯೂರ್ ಆಗಿ 1 ವರ್ಷ. ಎಷ್ಟು ವರ್ಷಕ್ಕೆ ಮೆಚ್ಯೂರ್ ಆದ್ಲು? ಈಗ 13 ವರ್ಷಕ್ಕೆ ಮೇಡಮ್ ಅವರೇ. ಓಕೆ. 1 ವರ್ಷದವರೆಗೂ ಈ ಥರ ಏರುಪೇರು ಆಗ್ತಾ ಇರುತ್ತೆ, ಅದು ಪರವಾಗಿಲ್ಲ. 1 ವರ್ಷ ಆದ ನಂತರ 2ನೇ ವರ್ಷದಲ್ಲಿ 45 ದಿವಸಕ್ಕೆ ಒಂದ್ಸತಿ ಪೀರಿಯಡ್ ಆಗಬೇಕು. 25ರಿಂದ 45 ದಿವಸಕ್ಕೆ ಒಂದ್ಸತಿ ಪೀರಿಯಡ್ ಆಗಬೇಕು. 2 ವರ್ಷ ಆದಮೇಲೆ 3 ವರ್ಷದ ನಂತರ ಒಂದು 35 ದಿವಸದ ಒಳಗೆ ಪೀರಿಯಡ್ ಆಗಬೇಕು. ಇದಲ್ಲದೆ ಯಾವಾಗಾದರೂ ಅಂದರೆ 1 ವರ್ಷ ಆದಮೇಲೆ ಯಾವಾಗಾದರೂ 90 ದಿವಸ ಮುಟ್ಟಾಗಿಲ್ಲ ಅಂದರೆ ಚಿಕಿತ್ಸೆ ಕೊಡಬೇಕಾಗತ್ತೆ. ಈಗ ಮಗು ಚಿಕ್ಕದಿದೆ, 13 ಇಯರ್ಸ್ ಅಷ್ಟೇನೆ. 1 ವರ್ಷ ನೋಡಿ, ಈ ಥರನೇ ಏರುಪೇರು ಆಗುತ್ತೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದಕ್ಕೆ ಮಂಜುಳಾ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುಳಾ. ಹಲೋ. ಮಂಜುಳಾ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ರೀ ಮೇಡಮ್. ಹೇಳಿಮ್ಮ. ಮೇಡಮ್ ರೀ, ನಂಗ್ರಿ ಬ್ಲೀಡಿಂಗ್ ಭಾಳ ಹೋಗ್ತಿತ್ರಿ 5 ವರ್ಷದಿಂದ ರೀ. ಹೋದ್ಮೇಲ್ರಿ ಪಿಶ್ವಿ ತೆಗಿಬೇಕಂತ ಹೇಳಿದ್ರಿ ಕಂಪಲ್ಸರಿ ಡಾಕ್ಟರ್ ರೀ. ಈಗ ಪಿಶ್ವಿ ತೆಗ್ದೇನ್ರಿ ಮೇಡಮ್. ತೆಗ್ದ ಈಗ 3 ತಿಂಗಳಾಯ್ತ್ರಿ. 3 ತಿಂಗಳಾಗಿತ್ರಿ. ಕರೆ ನಂಗೆ ಮೇಡಮ್ ಸ್ವಲ್ಪ ಎದಿ ನೂಸಾತಾವ್ರಿ. ಅದರಿಂದ ಪಿಶ್ವಿ ತೆಗ್ದಕ್ಕಾಗಿ ಏನ್ ನೂಸ್ತಾವೇನ್ರಿ? ಟಿಶ್ಯೂ ತೆಗ್ದಿದ್ರು ಅಂದರೆ ನೀವು ಹೇಳ್ತಾರೋ ಬಯೋಪ್ಸಿ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ಬೋದು. ಅದಕ್ಕೂ ಮತ್ತು ಬ್ರೆಸ್ಟ್ ಪೇಯ್ನ್ಗೂ ಸಂಬಂಧ ಇಲ್ಲ. ನಿಮ್ಗೆ ಎಷ್ಟು ವರ್ಷ? ಈಗ ನನಗ್ರಿ ಮೇಡಮ್ 32 ವರ್ಷ ರೀ ಮೇಡಮ್, ಸ್ಟಾರ್ಟ್ ಐತ್ರಿ. ಆ ಟಿಶ್ಯೂ ತೆಗ್ದಿದ್ದು ಪರೀಕ್ಷೆ ಮಾಡಿ ಕಳ್ಸಿರ್ತಾರಲ್ವಾ, ಅದ್ರಲ್ಲಿ ಏನು ತೊಂದರೆ ಇದೆ ಅಂತ ಹೇಳಿದ್ರು? ಏನಿಲ್ಲ ರೀ ಮೇಡಮ್, ಅಂದ್ರೆ ಪಿಶ್ವಿ ಒಂದ್ ಸ್ವಲ್ಪ ಸುಜನ್ ಬಂದಿತ್ರಿ, ಅದ್ರ ಸಂಬಂಧ ಏನಿಲ್ಲ, ನಾರ್ಮಲ್ ಐತೆ ಅಂತ ಹೇಳಿದ್ರಿ. ಸರಿ, ಹಾಗಾದರೆ ಏನು ತೊಂದರೆ ಇರಲ್ಲ. ಅದು ಬಯೋಪ್ಸಿ ಎಲ್ಲ ಮಾಡಿದಾರಲ್ವ. ಪೀರಿಯಡು ರೆಗ್ಯುಲರ್ ಆಗೋಕ್ಕೆ ಮಾತ್ರೆಗಳು ತೊಗೋಬೋದು, ಅದರಿಂದ ಪೀರಿಯಡ್ಸ್ ರೆಗ್ಯುಲರ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಮಕ್ಕಳು ಬೇಕಾ ಮಕ್ಕಳು ಬೇಡವಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ನಾವೇನು ಟ್ರೀಟ್ಮೆಂಟ್ ಕೊಡ್ತೀವೋ ಅದ್ರ ಥರ ನೀವು ಟ್ರೀಟ್ಮೆಂಟ್ ತೊಗೋಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡೋದಕ್ಕೆ ಶಿಲ್ಪಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿಲ್ಪಾ. ಮೇಡಮ್ ನಮಸ್ತೆ. ಹೇಳಿಮಾ. ಮೇಡಮ್ ನಮ್ಮ ಹೆಸರು ಶಿಲ್ಪಾ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ. ಮೇಡಮ್ ನನಗೆ ಪೀರಿಯಡ್ ಆದಾಗ 3 ಡೇಸ್ ಕಂಟಿನ್ಯೂ ಪೇನ್ ಇರುತ್ತೆ, ಹೊಟ್ಟೆ ನೋವು. ಅದಾದ್ಮೇಲೆ ನನ್ಗೇನ್ ಪೇನ್ ಇರಲ್ಲ, ಮತ್ತೆ ಫ್ಲೋ ಆಗುವಾಗ ಮಾತ್ರ ಪೇನ್ ಇರುತ್ತೆ. ಫ್ಲೋ ಆಗಿಲ್ಲ ಅಂತಂದ್ರೆ ಏನ್ ಪೇನ್ ಏನೂ ಇರಲ್ಲ. ಆಮೇಲೆ ಸ್ವಲ್ಪ ಬೆನ್ನೋವು ಆತರ ಎಲ್ಲ ತುಂಬಾ ಬರುತ್ತೆ ಮೇಡಮ್. ಮದ್ವೆ ಆಗಿದ್ಯಾ ನಿಮ್ಗೆ?
ಹಾ, ಮದ್ವೆ ಆಗಿದೆ ಮೇಡಮ್. ಮದ್ವೆ ಆಗಿ 2 ಮಕ್ಳಿದ್ದಾರೆ. ಮಕ್ಕಳಿದ್ದಾರೆ. ಓಕೆ. ನಂಗೆ 34 ಇಯರ್ಸ್ ಏಜ್ ಮೇಡಮ್. 34 ಇಯರ್ಸ್. ಸ್ಕ್ಯಾನಿಂಗ್ ಏನಾದರೂ ಮಾಡಿಸಿದ್ದೀರಾ? ಇಲ್ಲ ಮೇಡಮ್, ನಾನು ಒಂದ್ಸಲ ತೋರಿಸಿದೆ ಅಷ್ಟೇ. ಒಂದು ಸ್ಕ್ಯಾನಿಂಗ್ ಮಾಡಿಸಿ, ಅದ್ರಲ್ಲಿ ಏನಾದರೂ ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ. ಗಡ್ಡೆ ಏನಾದರೂ ಇದೆಯಾ, ಫೈಬ್ರಾಯ್ಡ್ಸು ಅಂತ. ಯಾಕೆಂದರೆ ಎಂಡೋಮೆಟ್ರಿಯೋಸಿಸು ಆ ಥರ ಎಲ್ಲ ಇರೋರಿಗೆ ಮಕ್ಕಳು ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು ಒಂದು. ಮತ್ತು ಸೋಂಕಿದ್ರೆ ಅಷ್ಟು ದಿವಸದಿಂದ ಆಗೋದಿಲ್ಲ. ಮತ್ತು ನಿಮ್ಮ ಸಮಸ್ಯೆ ಮೋಸ್ಟ್ಲಿ ಮಾತ್ರೆನಲ್ಲೇ ಸರಿ ಹೋಗ್ಬೋದು ಅಂತ ಅನಿಸುತ್ತೆ. ಆದ್ದರಿಂದ ನೀವು ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ತೋರಿಸಿದ್ರೆ ಟ್ರೀಟ್ಮೆಂಟ್ ಕೊಡ್ಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಕರೆ ಮಾಡಿ ಮಾತನಾಡಿದಕ್ಕೆ. ಮಾರುತಿ ಅಂತ ವಿಜಯನಗರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಾರುತಿ ಅವರೇ. ನಮಸ್ತೆ ಮ್ಯಾಮ್. ನಮಸ್ತೆ ಭಾರತಿ ಅಂತ. ಭಾರತಿ ಅವರೇ ಹೇಳಿ. ಭಾರತಿ ಅವರೇ, ಮ್ಯಾಮ್ ನನ್ಗೀಗ 46 ಇಯರ್ಸ್ ಆಯ್ತು. ತುಂಬಾ ಕಡೆ ಎಲ್ಲ ತೋರಿಸಿ ಮಾಡಿದ್ದೀನಿ ಮ್ಯಾಮ್. IVF 2 ಸರಿ ಫೇಲ್ಯೂರ್ ಆಯ್ತು. ಈಗ 3 months ಇಂದ ಪೀರಿಯಡ್ಸ್ ಆಗ್ತಾ ಇಲ್ಲ. ಮ್ಯಾಮ್ ಏನ್ ಮಾಡೋದು ಅಂತ ಗೊತ್ತಾಗಿಲ್ಲ. ನಿಮ್ಮ ತಾಯಿಗೆ ಆಮೇಲೆ ಅಕ್ಕ ತಂಗಿರಿಗೆಲ್ಲ ಎಷ್ಟು ವಯಸ್ಸಲ್ಲಿ ಪೀರಿಯಡ್ಸ್ ಸ್ಟಾಪ್ ಆಯಿತು? ಒಂದು 50 years ಮೇಲೆ ಆಗಿದೆ ಮ್ಯಾಮ್. ಮತ್ತು ನಿಮ್ಮಲ್ಲಿ 2 ಸತಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದಿರಲ್ಲ, ಏನು ಕಾರಣಕ್ಕೆ ಫೇಲ್ಯೂರ್ ಆಯಿತು ಅಂತ ಹೇಳಿದ್ರು? ಅದು ಗರ್ಭಕೋಶ ಸ್ವಲ್ಪ ತಿನ್ ಲೈನ್ ಇದೆ, ಎಂಡೋಮೆಟ್ರಿಯಮ್ ಅಂತ ಹೇಳಿದ್ರು. ಎಂಡೋಮೆಟ್ರಿಯಮ್ ತಿನ್ ಲೈನ್ ಇದ್ದಾಗ ಸ್ವಲ್ಪ ಇದು ಆಗಕ್ಕೆ ಕಷ್ಟ ಆಗುತ್ತೆ. ಆಮೇಲೆ ನಿಮಗೆ ವಯಸ್ಸು 40 years ಮೇಲಿರೋದ್ರಿಂದ ಆ ಭ್ರೂಣ ಕಟ್ಟೋದೂ ಸ್ವಲ್ಪ ತೊಂದರೆ ಆಗ್ಬೋದು. ಇಂಥವ್ರಿಗೆ ನಾವು ಡೋನರ್ ಎಗ್ ಅನ್ನು ಸಜೆಸ್ಟ್ ಮಾಡ್ತೀವಿ. ಅಂದರೆ ದಾನಿಗಳದ್ದು ಎಗ್ ತೊಗೊಂಡು ನಿಮ್ಮ ಮನೆಯವ್ರದ್ದೇ ಸ್ಪರ್ಮ್ ತೊಗೊಂಡು ಪ್ರೆಗ್ನೆನ್ಸಿ ಟ್ರೈ ಮಾಡ್ತೀವಿ. ಸೊ ಆ ಥರ ಪ್ರೋಗ್ರಾಮು ನೀವು ಯೋಚನೆ ಮಾಡ್ಬೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಕರೆ ಮಾಡಿ ಮಾತನಾಡಿದಕ್ಕೆ. ಸ್ನೇಹ ಅಂತ ಚಿಕ್ಕಮಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸ್ನೇಹ. ಮೇಡಮ್, ನಾನು ಸ್ನೇಹ ಅಂತ ಚಿಕ್ಕಬಳ್ಳಾಪುರದಿಂದ. ಹೇಳಿಮ್ಮ. ಮ್ಯಾಮ್, ನನಗೆ ಪೀರಿಯಡ್ ಆದಾಗ ಒಂದು 3 days ಕಂಪಲ್ಸರಿ ಹೋಗುತ್ತೆ. ಅದಾದ್ಮೇಲೆ ಮತ್ತೆ ಸ್ವಲ್ಪನೇ 9 ದಿನ ಫ್ಲೋಯಿಂಗ್ ಆಗುತ್ತೆ. ಅದಾದ್ಮೇಲೆ ಏನು ಇರಲ್ಲ. ಸ್ವಲ್ಪ ಇದು ವೈಟ್ ಅಲ್ಲಿ ಸುಮ್ಮನೆ ಲೈಟ್ ಆಗಿ ಕಾಣಿಸ್ತಾ ಇರುತ್ತೆ ಅಷ್ಟೇ. 10 days 11 days ವರೆಗೂ. ಯಾಕೆ ಮ್ಯಾಮ್, ಏನ್ ಪ್ರಾಬ್ಲಮ್ ಇದು? ಎಷ್ಟು ವರ್ಷ ನಿಮ್ಗೆ? 35 ವರ್ಷ. ಯಾವಾಗಿಂದ ಈ ತರ ಆಗ್ತಾ ಇದೆ? ಒಂದು 5 months ಇಂದ ಹಿಂಗ ಆಗ್ತಿದೆ ಮ್ಯಾಮ್. ನೀವು ಒಂದ್ಸತಿ ಚೆಕ್ಅಪ್ ಮಾಡಿಸ್ಕೋಬೇಕು. ಒಂದೊಂದ್ಸತಿ ಸೋಂಕಿಂದ ಈ ತರ ಆಗಿರತ್ತೆ ಮ್ಯಾಮ್. ಆಯ್ತು, ಪ್ಯಾಪ್ಸ್ಮಿಯರ್ ಟೆಸ್ಟ್ ಎಲ್ಲ ಆಯ್ತು. ಮತ್ತೆ ನಾರ್ಮಲ್ ಇದೆ. ಹಾಗಿದ್ರೆ ನೀವು ಮಾತ್ರೆನಲ್ಲಿ ಸರಿ ಮಾಡ್ಬೋದು. ನಿಮ್ದು ಬ್ಲೀಡಿಂಗ್ ಏನ್ ಆಗ್ತಾ ಇದೆಯಲ್ಲ, ಅದು ಹಾರ್ಮೋನ್ ತೊಂದರೆಯಿಂದ ಇರ್ಬೋದು. ಅಲ್ಲಿ ಸೋಂಕಿಲ್ಲ, ಗಡ್ಡೆ ಇಲ್ಲ, ಏನಿಲ್ಲ, ಥೈರಾಯ್ಡ್ ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ನಿಮಗೆ ಮಾತ್ರೆ ಕೊಟ್ಬಿಟ್ಟು ನಾವು ಸರಿ ಮಾಡ್ಬೋದು. ಪೀರಿಯಡ್ ರೆಗ್ಯುಲರೈಸ್ ಮಾಡ್ಬೋದು. ಇದೇನು ಜಾಸ್ತಿ ತೊಂದರೆ ಆಗಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಗರ್ಭಕೋಶದ ಸಮಸ್ಯೆಗಳ ಬಗ್ಗೆ ನೀಟಾಗಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು. ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಬೆಂಗಳೂರಿನ ಜಯನಗರ್ ಹಾಗೂ ಶೇಷಾದ್ರಿಪುರಂನಲ್ಲಿದೆ. ಅಡ್ರೆಸ್ ಈ ರೀತಿ ಆಗಿರುತ್ತೆ. ನಂಬರ್ 7 E Park Road, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು. ಮತ್ತೊಂದು 1st floor 14th Cross Road, ಜಯನಗರ್ 3rd block ನಿಯರ್ ಡಿಕಥ್ಲಾನ್ ಶಾಪ್, ಜಯನಗರ್. ಕಾಂಟ್ಯಾಕ್ಟ್ ನಂಬರ್ 08065133333.